ಆಕ್ರೋಶಂತೋ ನಿರಾಶಾ ಭಯಭರ ವಿವಶ ಶ್ವಾಸಯಾಚ್ಛಿನ್ನ ದರ್ಪಾಃ ವಾಶಂತೋ ದೇಶನಾಶಸ್ತ್ವಿತಿ ಪದಗುಧಿಯಾಂ ನಾಶಮಾಶಾದಶಾಶು ಧಾವಂತೋ ಶ್ಲೀಲಶೀಲಾ ವಿತತ ಶಪಥ ಶಾಪಾಶ್ಯಾಂತಾ ಶಿವಾ ಶಾಂತ ಶೌರ್ಯಾಃ ತ್ವದ್ವ್ಯಾಖ್ಯಾ ಸಿಂಹನಾದೇ ಸಪತಿ ದದೃಶಿರೇ ಮಾಯಿಗೋ ಮಾಯವಸ್ತೆ. ಆಣೆ ಆಕ್ರೋಶಗಳನ್ನೆಲ್ಲ ಹಾಕಿ ಅದ್ಯಾವುದು ನಡೆಯದೆ ಹೋದಾಗ ಎದೆಯೊಳಗೆ ಭುಗಿಲೆದ್ದ ವೇದನೆಯ ಕೊಳಕನ್ನು ಹೊರಕ್ಕೆ ಹಾಕ್ತಾ ನಾಚಿಕೆ ಬಿಟ್ಟು ಬಡ್ಕೊಳ್ಳಿಕ್ ಶುರು ಮಾಡುತ್ತಾರೆ. ಜಗತ್ತು ನಾಶ ಆಯ್ತು, ಕಲಿಯುಗ ಬಂದೇ ಬಿಡ್ತು, ವೇದದ ನಿಜವಾದ ಅರ್ಥವನ್ನ ತುಳಿದು ಬಿಟ್ಟಿದ್ದಾರೆ, ಪೂರ್ವಾಚಾರ್ಯರನ್ನು ಅವಮಾನಿಸ್ತಾ ಇದ್ದಾರೆ, ಇವರು ಬಂದ್ರೆ ಜಗತ್ತಿನ ಸಾಮಾಜಿಕ ವ್ಯವಸ್ಥೆ ಹಾಳಾಗುತ್ತೆ, ತುಂಬ ನಿಯಮಗಳನ್ನ ಹಾಕಿ ಬದುಕಿಗೆ ಕೊಳ್ಳಿ ಇಡ್ತಾ ಇದ್ದಾರೆ, ಇವರಿಂದಾಗಿ ಜನರ ನೆಮ್ಮದಿ ಹಾಳಾಯಿತು ಅಂತೆಲ್ಲ ಕಿರುಚಿ ಕಿರುಚಿ ಬದುಕನ್ನು ಇನ್ನಷ್ಟು ಗೋಜಲು ಮಾಡುತ್ತಾರೆ. ಯಾಕೆ ಹಾಗೆ ಮಾಡ್ತಾರೆ ಅಂದ್ರೆ, ನಿನ್ನ ಪ್ರವಚನದ ಸಿಂಹದ ನಾದ ಈ ನರಿಗಳ ಕಿವಿಗೆ ಬಿದ್ದಾಗ ನಾವೇ ಇಲ್ಲಿ ತನಕ ರೂಲರ್ ಅಂತ ಅನ್ಕೊಂಡು ಹಾರಾಡ್ತಿದ್ವಿ, ಯಾರು ಇಲ್ಲ ಅಂತ ನಾವೇ ಇಲ್ಲಿ ಎಲ್ಲದರ ಮೇಲೆ ಅಧಿಕಾರವನ್ನು ಚಲಾಯಿಸ್ತಾ ಇದ್ವಿ, ಈಗ ನಮ್ಮ ಸೊಕ್ಕಿಳಿದು ಹೋಗಿದೆ, ಕಂಗೆಟ್ಟಿದ್ದೇವೆ, ಊಳಿಟ್ಟಾಗ ಗೊತ್ತಾಗ್ತಾ ಇದೆ ಇವರು ರಾಜರಲ್ಲ, ಇವರು ಖಳನಾಯಕರು ಅಂತ ಗೊತ್ತಾಗ್ತಾ ಇದೆ, ನಮ್ಮ ಒಳ ಮರ್ಮಗಳೆಲ್ಲ ಹೊರಕ್ಕೆ ತಿಳಿದು ನಾವು ಬುದ್ಧಿವಂತಿಕೆಯಿಂದ ಮೇಂಟೈನ್ ಮಾಡಿದ ನಮ್ಮ ಎಲ್ಲ ಅಸ್ತಿತ್ವಗಳು ಪ್ರತಿಷ್ಠೆಗಳು ಇವತ್ತು ನಿರ್ನಾಮ ಆಗ್ತಾ ಇದೆ ಅಂತ ತತ್ತರಗೊಂಡು ಗಡಿಬಿಡಿ ಮಾಡಿ ಧೂಳೆಬ್ಬಿಸಿ ಪ್ರಶ್ನೆಗಳಿಗೆ ಸಿಗಬಹುದಾದ ಉತ್ತರಗಳನ್ನ ಇನ್ನಷ್ಟು ಗೊಂದಲಗೆಡಿಸಿ ಓಡಿ ಹೋಗ್ತಾ ಇರುವ ಹಾಗೆ ಕಾಣಿಸ್ತಾ ಇದ್ದಾರೆ. ಮಾಯಿ ಗೋಮಾಯವಃ ದದೃಶಿರೇ, ಮಾಯಿಗಳೆಂಬಂತಹ ಮೋಸಗಾರರೆಂಬಂತಹ ನರಿಗಳು ಓಡುವುದು ಕಾಣ್ತಾ ಇದೆ. ಈ ಆಚಾರ್ಯರ ಮಾತು ಶುರುವಾದ ಮೇಲೆ ಇಂಥವರ ಆರ್ಭಟ ಹೆಚ್ಚಾಗ್ತಾ ಇದೆ, ಇಂಥವರ ವೇದನೆ ಹೊರಕ್ಕೆ ಬರ್ತಾ ಇದೆ, ಇಂಥವರ ಕೊಳಕು ಪರಿಚಯ ಆಗ್ತಾ ಇದೆ, ಇಂಥವರ ಒಳಗಿನ ಗುಟ್ಟು ರಟ್ಟಾಗ್ತಾ ಇದೆ ಅಂತ ಹೇಳುತ್ತಿದ್ದಾರೆ. ತ್ರಿಷ್ವಪ್ಯೇವಾವತಾರೇಶ್ವರಿಭಿರಪಗಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ ಸ್ವಚ್ಛ ಸ್ವಚ್ಛಂದ ಮೃತ್ಯು ಸುಖಯಸ ಸುಜನಂ ದೇವಕಿಂ ಚಿತ್ರಮತ್ರ ತ್ರಾತ ಯಸ್ಯ ತ್ರಿಧಾಮ ಜಗದುದವಶಕಂ ಕಿಂಕರ ಶಂಕರಾತ್ಯಾಹ. 3 ಅವತಾರಗಳಲ್ಲಿಯೂ ಕೂಡ ಶತ್ರುಗಳು ಎಷ್ಟು ರೀತಿಯಿಂದ ನಿನಗೆ ನಿನ್ನ ಕಾರ್ಯಗಳಿಗೆ ಅಡ್ಡಿ ಮಾಡಿದ್ರು ಕೂಡ ನೀನು ಅಲ್ಲಾಗ್ಲಿಲ್ಲ, ನೀನು ವಿಚಲಿತನಾಗ್ಲಿಲ್ಲ. ಯಾಕೆ ಅಂದ್ರೆ ನೀನು ಸರ್ವಜ್ಞ, ಎಲ್ಲವನ್ನು ತಿಳಿದವನು, ಸರ್ವಶಕ್ತಿ, ಎಲ್ಲ ಸಾಮರ್ಥ್ಯ ಉಳ್ಳವನು, ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ, ಹಲಬಗೆಯ ಗುಣಗಳ ರಾಶಿಯ ಮೊತ್ತವಾಗಿ ಚೆಲುವಾಗಿ ಕಾಣಿಸಿಕೊಳ್ಳುವವನು, ಎಲ್ಲರಿಗಿಂತ ಉನ್ನತವಾದ ಸ್ಥಿತಿಯಲ್ಲಿ ನಿಂತವನು, ನೀನು ಅತ್ಯಂತ ಪರಿಶುದ್ಧನು, ನಿನಗೆ ಸಾವು ಅನ್ನೋದು ಹತ್ತಿರ ಸುಳಿಯದ ಅಮೃತ ಅಂತ ನಿನ್ನನ್ನು ಕರೀತಾರೆ. ನೀನು ಸುಜನರನ್ನ ಇಂಥ ಗುಣಗಳಿಂದ ತುಂಬಿದವನಾದ ಮೇಲೆ ಸಂತೋಷಗೊಳಿಸ್ತಿ ಅನ್ನುವುದೇನಾದ್ರೂ ಆಶ್ಚರ್ಯದ ಸಂಗತಿ ಏನು? ಯಾಕೆಂದ್ರೆ 3 ಲೋಕಗಳ ಒಡೆಯನಾದ, ಸತ್ವರಜಸ್ಸು ತಮಸ್ಸುಗಳ ನೆಲೆಯಾದ, ವೈಕುಂಠ ಶ್ವೇತದ್ವೀಪ ಅನಂತಾಸನಗಳ ಗಳಲ್ಲಿ ವಾಸ ಮಾಡುವ ವ್ಯಕ್ತಿಯೇ ನಿನಗೆ ತ್ರಾತ ರಕ್ಷಕನಾಗಿ ಇದ್ದಾನೆ ಅಂತಂದ ಮೇಲೆ ಉಳಿದ ಎಲ್ಲ ದೇವತೆಗಳು ಕೂಡ ಶಂಕರಾದ್ಯಾಹ ತವ ಕಿಂಕರಾಹ ಅಂತ ಎಚ್ಚರಿಸಿದ್ರು. ಮತ್ತೆ
ಮುಂದೆ ಶಂಕರಾದಿ ಸುರರು ನಿನ್ನ ಕಿಂಕರರು ಅಂತ ಹೇಳಿದ ಮೇಲೆ ಆಚಾರ್ಯರನ್ನು ಮತ್ತೆ ನೆನಪಿಸಿ ಸಂತೋಷ ಪಡ್ತಾ ಹೇಳ್ತಾರೆ, ಉದ್ಯನ್ಮಂದ ಸ್ಮಿತ ಶ್ರೀ ಮೃದು ಮಧು ಮಧುರಾಲಾಪ ಪೀಯೂಷಧಾರ ಪೂರಾ ಸೇಕೋಪಶಾಂತ ಸುಖ ಸುಜನ ಮನೋಲೋಚನ ಪ್ರೀಯಮಾನಂ ಸಂದ್ರಕ್ಷ್ಯೇ ಸುಂದರಂ ಸಂದುಹದಿಹ ಮಹದಾನಂದಮಾನಂದ ತೀರ್ಥ ಶ್ರೀಮದ್ವಕ್ತ್ರೇಂದ್ರ ಬಿಂಬಂ ದುರಿತನುದುದಿತಂ ನಿತ್ಯತಾಹಂಕದಾನು. ಓ ಆನಂದ ತೀರ್ಥರೇ, ನೀವು ಹೊರಗೆ ಚೆಲ್ಲುವ ಆ ನಗೆಯ ಬೆಳಕು ನಿಮ್ಮ ಮೋರೆಯನ್ನ ಇನ್ನಷ್ಟು ಅಗಲವಾಗಿಸಿದೆ, ನಿಮ್ಮ ಮೋರೆಯ ಕಾಂತಿಯನ್ನ ಹೆಚ್ಚಿಸಿದೆ. ನಿಮ್ಮ ನಗು ಯಾವಾಗ್ಲೂ ಮುಖಕ್ಕೆ ಒಂದು ಚೆಲುವು. ಯಾವಾಗ ನೋಡಿದ್ರು ಸಣ್ಣ ವಿಷಯಕ್ಕೆ ಸಿಟ್ಟು ಮಾಡ್ಕೊಂಡು ಮುಖ ಗಪ್ ಅಂತ ಕೂತು ಬಿಡ್ತೇವೆ ನಾವು. ಯಾರಿಗ್ ಲಾಭ? ಆದ್ರಿಂದ ನಮಗೂ ಹಾನಿ, ಎದುರುಗಡೆಯವರಿಗೂ ಕೂಡ ನಾವು ನೇರವಾಗಿ ಅವರಿಗೆ ಏನು ಏಟ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೀಗೆ ಕೂತು ಬಿಟ್ರೆ ಅವರ ಮನಸ್ಸು ಡಲ್ ಆಗತ್ತೆ ಅಂತ ಕೆಲವರು ಭಾವನೆ. ಆದ್ರೆ ಆಚಾರ್ಯರ ಮುಖ, ದೇವತೆಗಳ ಮುಖ, ಭಗವಂತನ ಮುಖ, ಜಗದಂಬೆಯಾದ ಲಕ್ಷ್ಮೀದೇವಿಯ ಮುಖ ಯಾವಾಗ್ಲೂ ನಸೆನಸೆಯಾಗಿ ನಗ್ತಾ ಇರುತ್ತಂತೆ. ಯಾಕೆ ಅಂದ್ರೆ ಆ ನಗುವಿನಲ್ಲಿ ಒಂದು ಜೇನಿನ ಸವಿ ಇದೆ. ಆ ಬೆಳಕು ಮುಖಕ್ಕೆ ಹೆಚ್ಚಿನ ಸೌಂದರ್ಯವನ್ನು ಒದಗಿಸುತ್ತೆ. ಈ ನಗೆಯ ಅಮೃತದ ರಸದಲ್ಲಿ ಮಿಂದು ತಮ್ಮ ದಣಿವನ್ನ ದುಗುಡವನ್ನ ಕಳೆದುಕೊಂಡ ಸಜ್ಜನರು ನಿನ್ನ ಆ ಮೋರೆಯಲ್ಲಿರುವ ಸಾತ್ವಿಕತೆಯನ್ನು, ದೃಢತೆಯನ್ನು ಕಣ್ತುಂಬ ತುಂಬಿಕೊಂಡ ಮೇಲೆ ಅವರಿಗೂ ಕೂಡ ಅದೇ ಧೈರ್ಯ, ಅದೇ ವಿಶ್ವಾಸ ಹುಟ್ಟಿಸುವಂತೆ ಕಾಣ್ತಾ ಇದೆ ನಿನ್ನ ಮೋರೆ. ಆಚಾರ್ಯರ ಮುಖವನ್ನೇ ವರ್ಣಿಸ್ತಾ ಹೇಳ್ತಾ ಹೋಗ್ತಾರೆ, ಎಂತಹ ಮುಖ ಅದು. ವಕ್ತ್ರೇಂದು ಬಿಂಬಂ, ಚಂದಿರನ ಬಿಂಬದ ಹಾಗೆ ನಿಮ್ಮ ಮುಖ. ಎಂದು ಕುಂದದ ಆನಂದದ ಮಳೆಯನ್ನ ಸುರಿಸುವ ಮೋರೆ ಅದು. ಚಂದ್ರನ ಸಿರಿಯನ್ನ ನಿರಂತರ ಹೊತ್ತದ್ದು, ಅಮಾವಾಸ್ಯೆಗೆ ಮತ್ತೆ ಬಾಡುವುದಿಲ್ಲ. ಈ ಚಂದ್ರ, ಮುಖಚಂದ್ರ, ಮುಖದಲ್ಲಿ ಎಂದೂ ಕೂಡ, ಯಾಕೆಂದ್ರೆ ಸರ್ವಜ್ಞ, ಅದು ಸರ್ವಶಕ್ತಿ, ಸಕಲ ಗುಣಗಣ, ಪೂರ್ಣರೂಪ, ಪ್ರಕಲ್ಪ ಅನ್ನುವ ಕಾರಣಗಳನ್ನು ಹಿಂದೆ ಕೊಟ್ಟಿದ್ದಾರೆ. ಆದ್ರಿಂದಾಗಿ ಇದು ಭತ್ತದ ಸಿರಿಯ ಮೊತ್ತ. ದುಷ್ಟರ ಸೊಕ್ಕನ್ನಡಗಿಸಿದ್ದು ಮಾತ್ರ ಅಲ್ಲ, ಸಜ್ಜನರ ದುರಿತವನ್ನ ಕಳೆದು ಅರಳಿ ನಿಂತ ಆ ಮೋರೆ ನನಗೆ ನಿರಂತರ ನೋಡಬೇಕು ಅಂತ ಆಸೆ ಇದೆ. ನಿತ್ಯದ ಕದಾನು ಅಹಂ ಸಂದ್ರಕ್ಷ್ಯೆ, ಯಾವಾಗಲೂ ಅಂತಹ ಮೋರೆಯನ್ನು ನಾನು ಯಾವಾಗ ಕಾಣಿಯೇನು? ಎಂಥ ಮೋರೆ? ಉದ್ಯನ್ಮಂದ ಸ್ಮಿತ ಶ್ರೀ ಮೃದು ಮಧು ಮಧುರಾಲಾಪ ಪೀಯೂಷಧಾರ ಪೂರ ಸೇಕೋಪಶಾಂತ ಸುಖ ಸುಜನ ಮನೋಲೋಚನ ಪೀಯಮಾನಂ ಮುಖಂ. ಎಂಥದ್ದದು? ಜೇನಿನಂತೆ ಮಧುರವಾದ ಮಾತಿನ ಅಮೃತದ ಧಾರೆಯಿಂದ ಮಿಂದು ಹುದಗೊಂಡ ನೆಮ್ಮದಿ ಪಡೆದ ಮನಸ್ಸುಳ್ಳ ಸಜ್ಜನರ ಮನಸ್ಸು ಮತ್ತು ಕಣ್ಣುಗಳಿಂದ ನಿರಂತರವಾಗಿ ಕುಡಿಯಲ್ಪಡುವ ನಿನ್ನ ಮೋರೆಯನ್ನು ಎಂದು ಕಂಡೇನು? ಅದು ಅತ್ಯಂತ ಸುಂದರವಾದದ್ದು. ಆಚಾರ್ಯ ಮಧ್ವರ ಸಮಾಧಾನದ ಪ್ರತೀಕವಾಗಿ ನಿಂತಿರುವ ಆ ಮೋರೆಯನ್ನು ನಿತ್ಯದ ಯಾವಾಗಲೂ ನಾನು ಕಾಣಬೇಕು, ಎಂದು ಕಂಡೇನು ಅಂತ ಕೇಳ್ತಿದ್ದಾರೆ. ಪ್ರಾಚೀನ ಚೀರ್ಣ ಪುಣ್ಯೋಚ್ಚಯ ಚತುರತರಾಚಾರತಶ್ಚಾರು ಚಿತ್ತಾನ್ ಅತ್ಯುಚ್ಚಾಂ ರೋಚಯಂತೀಂ ಶ್ರುತಿ ಚಿತವಚನಾಂ ಶ್ರಾವಕಾಂಶ್ಚೋಜ್ಯ ಚುಂಚೂನ್ ವ್ಯಾಖ್ಯಾಮುತ್ಖಾತ ದುಃಖಾಂ ಚಿರಮುಚಿತ ಚಿರ ಮಹಾಚಾರ್ಯ ಚಿಂತಾರತಾಂಸ್ತೆ
ಚಿತ್ರಾಂ ಸಚ್ಛಾಸ್ತ್ರಕತ್ರಶ್ಚರಣ ಪರಿಚರಾಂ ಶ್ರಾವಯಾಸ್ಮಾಂಶ್ಚ ಕಿಂಚಿತ್. ಕೇಳಿಸು ದೇವನೇ, ಅಚ್ಚರಿಯ ಮಾತನ್ನ ಕಿವಿಗೆ ಬೀಳಿಸು. ಎಂಥ ಮಾತು ಅದು! ಅದಕ್ಕಿಷ್ಟು ವಿಷಯಗಳನ್ನ ಹೇಳಿದ್ರು. ಮೊದಲು ಯಾರತ್ರ ಕೇಳಬೇಕು ಅನ್ನೋದಕ್ಕೆ ಅವರು ಸಂಬೋಧನೆ ಮಾಡಿ ಕೇಳ್ತಾರೆ. ಸಚ್ಛಾಸ್ತ್ರಕರ್ತ, ಸಚ್ಛಾಸ್ತ್ರವನ್ನ ರಚಿಸಿರುವ ಓ ಹಿರಿಮೆಯ ಗುರುವೇ, ಮಹಾ ಆಚಾರ್ಯ, ನಿಮ್ಮಷ್ಟು ಹಿರಿಮೆಯನ್ನ ಪಡೆದ ಗುರು ಮತ್ತೊಬ್ಬನಿಲ್ಲ. ಆದ್ರಿಂದಾಗಿ ನಿಮ್ಮ ಹತ್ರ ಬೇಡಿಕೊಳ್ಳುವುದೇನು ಅಂದ್ರೆ, ಹುಚ್ಚು ಹಿಡಿಸುವ ಅಚ್ಚರಿಯ ಮೆಚ್ಚುವ ಮಾತುಗಳನ್ನ ನಮ್ಮ ಕಿವಿಗೆ ಬೀಳಿಸಿ. ನಾವು ಕೇಳಲಿಕ್ಕೆ ಅಂತ ಕೂಡಲ್ಲ, ನೀವು ಕೇಳಲಿಕ್ಕೆ ಮನಸ್ಸು ಮಾಡಿಸಿ ನಮ್ಗೆ ಕಿವಿಗೆ ಬೀಳಿಸ್ಬೇಕಂತಹ ಮಾತುಗಳನ್ನ. ಎಂಥ ಮಾತದು! ಭಗವಂತನ ಬಗೆಗೆ ಸ್ಪಷ್ಟ ನುಡಿಯಿಂದ ನಮ್ಮನ್ನು ಎಚ್ಚರಿಸಬಹುದಾದ ಮಾತು ಅದು ನಿಮ್ಮದು ಮಾತ್ರ. ಆದ್ರೆ ಕೇಳಿಸುವಾಗ ನಿಮ್ಮ ನೆನಪು ನಮಗಿರ್ಲಿ. ಗುರುವಿನ ನೆನಪಿಲ್ಲದೆ ಹೋದ್ರೆ ಭಗವಂತನು ಕೂಡ ನಮ್ಮನ್ನ ದೂರ ಇಡುತ್ತಾನೆ. ಸ್ವಲ್ಪ ಸ್ವಲ್ಪವೇ ಕೇಳಿಸಿ. ಒಂದೇ ಸರ್ತಿ ನಾವು ಕೇಳಲಿಕ್ಕೆ ಬಹುಶಃ ನಮ್ಮಲ್ಲಿ ಧಾರಣೆಯ ಶಕ್ತಿ ಕಮ್ಮಿ ಇರಬಹುದು, ಗ್ರಹಣೆ ಅಂತ ಆಗದೆ ಇರಬಹುದು, ಅರ್ಥ ಗೊತ್ತಾಗದೆ ಹೋಗಬಹುದು. ಕೇಳಿ ಚಂದ ಕೇಳ್ತಾರೆ, ಆದ್ರೆ ಏನು ಅರ್ಥ ಆಗಲ್ಲ ರೀ. ಕೇಳಿ ಚಂದ ಕೇಳ್ತಾರೆ ರೀ, ಆಮೇಲೆ ನೆನಪೇ ಇರಲ್ಲ ರೀ. ಕೇಳಿ ಚಂದ ಕೇಳ್ತಾರೆ, ಒಂದಕ್ಕೊಂದು ಸಂಬಂಧವೇ ಗೊತ್ತಾಗುದಿಲ್ಲ. ಇದೆಲ್ಲ ಕೇಳಿಯೂ ಕೂಡ ಲಾಭವಾಗದ ದುರವಸ್ಥೆಗಳು. ಆದ್ರೆ ನೀವೇ ನಮ್ ಜೊತೆಗಿದ್ದು ಕೇಳುವುದಕ್ಕೆ ಬೇಕಿರುವ ಶಕ್ತಿಯನ್ನ ಕೊಟ್ರೆ ಆವಾಗ ನಮಗೆ ಬಲ ಬರುತ್ತೆ. ಅದಕ್ಕೋಸ್ಕರ ನಿಮ್ಮನ್ನೇ ನೆನೆದು ಮಾತು ಕೇಳುತ್ತೇವೆ. ಗುರು ಸ್ಮರಣೆಯ ಜೊತೆಗೆ ಭಗವಂತನ ಚಿಂತನೆಯನ್ನ ಕಿವಿಗೆ ಹಾಕಿಕೊಳ್ತೇವೆ. ಏನಾದ್ರೂ ತಿಳಿಯುವಾಗ ಅದಕ್ಕೆ ಪ್ರಶ್ನೆ ಬರಬೇಕು. ಪ್ರಶ್ನೆ ಉತ್ತರಕ್ಕಾಗಿ ಹುಟ್ಟಬೇಕು, ಉತ್ತರದ ಹಂಬಲದಿಂದ ಹುಟ್ಟಬೇಕು. ಅದು ನಿಮ್ಮನ್ನ ನೋಯಿಸುವಂತೆ ಇರಬಾರದು, ಪುಣ್ಯದ ಫಲವನ್ನ ಕೊಡುವಂತಾಗಬೇಕು. ಅದರಿಂದ ನಮ್ಮ ನಡತೆ, ನಮ್ಮ ತಿಳಿವು, ನಮ್ಮ ಆಲೋಚನೆಗಳು ಆ ಪ್ರಶ್ನೆಗಳಿಂದ ತಿಳಿಯಾಗಬೇಕು, ಶುದ್ಧವಾಗಬೇಕು. ಅಂತಹ ಸಜ್ಜನರ ಜಿಜ್ಞಾಸೆಗಳನ್ನ ತಣಿಸಬಹುದಾದ ಮುಗ್ಧವಾದ ನಿಮ್ಮ ಮಾತುಗಾರಿಕೆಯನ್ನ ನಾನು ಕೇಳಬೇಕು. ಅವರು ಒಂದು ಒಳ್ಳೆ ಮಾತು ಹೇಳ್ತಾರೆ. ನಾವಿವತ್ತು ನಿಮ್ಮ ಮಾತುಗಳನ್ನ ಕೇಳಿಸಿಕೊಳ್ತಾ ಇದ್ದೇವೆ ಅಂದ್ರೆ ಪ್ರಾಚೀನಾಚೀರ್ಣ ಪುಣ್ಯೋಚ್ಚೇ ಚತುರತರಾಚಾರ ತಶ್ಚಾರು ಚಿತ್ತಾನ್. ನಮ್ಮ ಹಿರಿಯರು ಅವರು ಮಾಡಿದ ಒಳ್ಳೆಯ ಕೆಲಸದ ಪುಣ್ಯದ ಫಲವಾಗಿ ನಮಗೆ ಇವತ್ತು ನಿಮ್ಮಂತಹ ಗುರುಗಳು ಸಿಗ್ಲಿಕ್ಕೆ ಸಾಧ್ಯ ಆಯ್ತು. ಪ್ರಾಚೀನರು ಚೆನ್ನಾಗಿ ಆಚೀರ್ಣ ಸಂಗ್ರಹಿಸಿದ ಪುಣ್ಯೋಚ್ಚಯ ಉತ್ತಮವಾದ ಎತ್ತರದ ಪುಣ್ಯದ ರಾಶಿಯಿಂದ ಚತುರತರವಾದ ಚಾರುತರವಾದ ಅತ್ಯಂತ ಉಚ್ಚವಾದ ಮನಸ್ಥಿತಿಯಲ್ಲಿ ಇದ್ದುಕೊಂಡು ರೋಚಕವಾದಂತಹ ವಿಷಯಗಳನ್ನು ಶ್ರುತಿಚಿತ ವಚನ ವೇದಗಳು ಕೂಡ ಆಯ್ಕೆ ಮಾಡಿಕೊಂಡು ಎದ್ದು ತೋರಿಸಿದ ಶ್ರಾವಕಾನ್, ಕಿವಿಗಳನ್ನು ಚಾರು ಚಿತ್ತಾನ್, ಕಿವಿಗಳನ್ನು ಅತ್ಯಂತ ಚೆನ್ನಾಗಿ ಉದ್ಬೋಧಿಸುವ, ಚಿತ್ತಕ್ಕೆ ನೆನಪಿನ ಶಕ್ತಿಗೆ ಬಲವನ್ನ ತುಂಬಿಸುವ ಮಾತನ್ನು ನಾನು ಕೇಳಬೇಕು. ಏನು? ವ್ಯಾಖ್ಯಾಂ ಉತ್ಖಾತ ದುಃಖಾಂ. ಏನ್ ಕೇಳಬೇಕು? ನಿಮ್ಮ ವ್ಯಾಖ್ಯಾನವನ್ನು ಕೇಳಬೇಕು. ಎಂಥ ವ್ಯಾಖ್ಯಾನ? ಉತ್ಖಾತ ದುಃಖಾಂ, ಬೇರು ಸಮೇತ ದುಃಖವನ್ನ ಕಿತ್ತು ತೆಗೆಯುವ ಮಾತನ್ನ ಕೇಳಬೇಕು. ಚಿಂತಾರತಾನ್, ಏನ್ ಮಾಡುತ್ತದು? ಚಿಂತೆಯಲ್ಲಿ ಮುಳುಗಿದವರನ್ನ
ಎತ್ತಿ ಹಿಡಿಯುವ ಮಾತು, ವೇದವಾಣಿಯೊಂದಿಗೆ ಬೆರೆತ ಮಾತು, ಎಲ್ಲದಕ್ಕಿಂತಲೂ ಎತ್ತರದ ತತ್ವವನ್ನೇ ಪರಿಚಯಿಸುವ ಮಾತು, ಕೇಳಿದವನ ಹೃದಯದ ಒತ್ತಡಗಳು ದುಗುಡಗಳೆಲ್ಲವನ್ನು ಕಿತ್ತೆಸೆಯುವ ಮಾತು, ಅಂತಹ ಅಚ್ಚರಿಯ, ಮೆಚ್ಚಿಸುವ, ಹುಚ್ಚಿ ಹಿಡಿಸುವ ಬೇರೆ ಯಾವುದೂ ಕೂಡ ಬೇಡ, ಇದೇ ಬೆಚ್ಚನೆಯ ಹೊತ್ತಿಗೆ ಅನ್ನುವ ಹಾಗೆ ನಮ್ಮನ್ನು ಅಚ್ಚೊತ್ತಿ ನಿಲ್ಲಿಸುವ ಮಾತು. ಅಂತಹ ಮಾತುಗಾರಿಕೆಯನ್ನು ಶ್ರಾವಯಾಸ್ಮಾನ್, ಕೇಳಿಸು. ಕಿಂಚಿತ್, ಎಷ್ಟು ನಮಗೆ ಸಾಧ್ಯವೋ ಅಷ್ಟು. ಕಿಂಚಿತ್ ಶ್ರಾವಯಾಸ್ಮಾನ್ ಚರಣ ಪರಿಚರಾನ್. ತುಂಬಾ ಒಳ್ಳೆಯ ಮಾತು. ಈ ಶ್ಲೋಕ ಆರಂಭದಲ್ಲಿ ಶಾಸ್ತ್ರಾಧ್ಯಯನ ಮಾಡುವ ಅಥವಾ ಭಗವತ್ ಚಿಂತನೆಯನ್ನು ನಡೆಸಿ ಒಳ್ಳೆಯ ವಿಷಯಗಳಿಂದ ಕಿವಿಗೆ ಕೇಳುವ ಶಕ್ತಿಯನ್ನ ಪ್ರಾರ್ಥಿಸುವ ರೀತಿಯಲ್ಲಿ ಈ ಮಾತಿದೆ. ಬಹಳ ಜನ ಕೇಳ್ತೇವೆ, ಕೇಳ್ತಾ ಕೇಳ್ತಾ ಅಲ್ಲಿಗೆ ನಿದ್ದೆ ಬಂದ್ಬಿಡುತ್ತೆ. ಇನ್ನು ಕೆಲವರು ಕೇಳ್ತೇವೆ, ನಮ್ ತಲೆಯಲ್ಲಿ ಏನಿತ್ತು ಅದು ಅರ್ಥ ಆಗ್ಬಿಡುತ್ತೆ. ಇನ್ನು ಕೆಲವರು ಕೇಳ್ತೇವೆ, ಕೇಳಿದ್ಮೇಲೆ ಏನಾಯ್ತು ಅಂತಾನೆ ಅರ್ಥ ಆಗಲ್ಲ. ಏನೋ ಹೇಳಿದ್ರು, ಲಿಂಕೇ ತಪ್ಪು ಹೋಯ್ತು ಅಂತ ಅನ್ಸುತ್ತೆ. ಇನ್ನು ಕೆಲವೊಮ್ಮೆ ಕೇಳ್ತೇವೆ, ಈ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ. ಅಯ್ಯೋ, ಮೊನ್ನೆ ಕೇಳಿದ್ರಲ್ಲ ಹಾಗೆ ಹೇಳಿದ್ರಿ, ಇವತ್ತು ನೋಡಿದ್ರೆ ಹೀಗೆ ಹೇಳಿದ್ರಿ, ಏನೋಪ್ಪ ಅರ್ಥನೇ ಆಗಲ್ಲ. ಒಂದೊಂದ್ಸಲ ಒಂದೊಂದ್ ತರ ಮಾತಾಡ್ತಾರೆ. ಒಮ್ಮೆ 3 ಲೋಕ ಅಂತಾರೆ, ಒಮ್ಮೆಲ್ಲ 7 ಲೋಕ ಅಂತಾರೆ, 14 ಅಂತಾರೆ, 21 ಅಂತಾರೆ. ಇದೆಲ್ಲ ನಮಗೆ ಆಗದೆ ಇರುವ ವಿಷಯ ಅಂತ ಮತ್ತೆ ಕೆಲವೊಮ್ಮೆ ಗೊಂದಲ ಆಗುತ್ತೆ. ಇಂಥ ಎಲ್ಲಾ ತರದ ಅವ್ಯವಸ್ಥೆಯ ಗೋಜಲನ್ನ ಪರಿಹರಿಸಿಕೊಡಪ್ಪ ಅಂತ ಗುರುಗಳನ್ನ ಕೇಳುವುದಕ್ಕೆ ಬೇಕಿರುವ ಸುಂದರವಾದ ಹೆಣೆತವನ್ನ ತ್ರಿವಿಕ್ರಮ ಪಂಡಿತರು ಈ ಪದ್ಯದಲ್ಲಿ ಮಾಡಿಕೊಟ್ಟಿದ್ದಾರೆ. 4 ಸಲ ಮತ್ತೆ ಮತ್ತೆ ಓದಿದಾಗ ನಿಮಗೇನು ಅದರ ಅನುಭವ ಆಗುತ್ತೆ ಅದನ್ನ ಒಂದ್ ಕಡೆ ನೆನ್ಪಿಟ್ಕೊಳ್ಳಿ, ಯಾವ್ದಾದ್ರು ಒಂದ್ ಕಡೆ ಬರೆದಿಟ್ಕೊಳ್ಳಿ. ಇಂತಹ ಅನುಭವಗಳೇ ಎಷ್ಟೋ ಸರ್ತಿ ಕೇಳುಗನಿಗೆ ಬೇಕಾಗುವುದು. ವಿಷಯ ಪುಸ್ತಕದಲ್ಲೇ ಸಿಗುತ್ತೆ, ಆದ್ರೆ ಆ ವಿಷಯ ನಮ್ಮ ಬದುಕಿಗೆ ಬರ್ಬೇಕು ಅಂದ್ರೆ ಅದು ನಮ್ಮ ಸೊತ್ತಾಗಬೇಕು. ಯಾವುದೋ ಒಂದು ಮಾತ್ರೆಯನ್ನ ಬರ್ಕೊಟ್ಟಿದ್ದಾನೆ, ನಾವು ಹೋಗ್ತೇವೆ ಮೆಡಿಕಲ್ಗೆ, ಅದನ್ನ ನೋಡ್ತಾನೆ, ಸರ್ ಈ ಕಂಪನಿದ್ದು ಖಾಲಿಯಾಗಿದೆ, ಆದ್ರೆ ಇದೇ ತರದ್ದು ಕಂಪನಿದ್ದು ಇನ್ನೊಂದಿದೆ, ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ಯಾಕಂದ್ರೆ ಅವನ ಅಂಗಡಿ, ಅವನು ವ್ಯಾಪಾರಿ, ಅವನು ಹಾಗೆ ಮಾತಾಡಿದ್ರೇನೆ ಬದುಕುದು. ಆದ್ರೆ ತಗೊಳ್ಳೋನ್ ಏನ್ ಮಾಡ್ತಾನೆ, ಬೇಡಪ್ಪ, ಮೊನ್ನೆ ಯಾವ್ದೋ ಬೇರೆ ತಂದು ಇನ್ನೇನೋ ಎಡವಟ್ಟಾಗಿದೆ ಅಂತೆ, ನಂಗೆ ಅದೇ ಬೇಕು ಅಂತಾನೆ. ಇಲ್ಲ ಸರ್, ಅದು ಬರ್ತಿಲ್ಲ ಈಗ. ಸರಿ, ಹಿಂದೆ ಮುಂದೆ ಯೋಚನೆ ಮಾಡದೆ ಅಲ್ಲಿಗೆ ಬಿಡ್ತಾನದನ್ನ, ತಲೆ ಕೆಡಿಸ್ಕೊಳ್ಳಲ್ಲ ಅವನು. ಅಯ್ಯೋ ಈಗೇನ್ ಮಾಡುದು, ಇದನ್ನಾದ್ರೂ ತಗೊಂಡ್ಬಿಡೋಣ ಅಂತ ಬುದ್ಧಿವಂತನಾದವನು ಹೇಳಲ್ಲ. ಕೆಲವರಿಗೆ ಕೆಲವು ವಿಷಯ ಒಟ್ಟು ತಂದು ಕೊಟ್ರೆ ಸಾಕು ಅಂತ ಅಷ್ಟೇ ಇದ್ರೆ ಹಾಗಾಗುತ್ತೆ. ಅದ್ರ ಕಾಳಜಿ ಇದ್ರೆ, ಜಿಜ್ಞಾಸೆ ಇದ್ರೆ, ಅನರ್ಥ ಆಗಬಾರ್ದು ಅಂತ ನಾವು ಎಚ್ಚರ ಇದ್ರೆ ಏನ್ ಮಾಡ್ತೇವೆ, ಬೇಡ ಬೇಡ ಅದೇ ಕಂಪನಿದ್ ಬೇಕು ಅಂತ ಹೇಳಿದಾರೆ. ಯಾಕಂದ್ರೆ ಆಗುವ ಅವ್ಯವಸ್ಥೆಗಳನ್ನು ಕೂಡ ಆತ ಅನುಭವಿಸಿರ್ತಾನೆ. ಅದು ನಮಗೆ ಇತಿಹಾಸ ಪುರಾಣಗಳಿಂದ ಗೊತ್ತಾಗುತ್ತೆ. ರೆಡಿ ಟು ಈಟ್ ಅನ್ನೋದು ಯಾವತ್ತೂ ಕೂಡ ತುಂಬಾ ಕಾಲ ಬಾಳುವಂತದ್ದಲ್ಲ. ತತ್ಕಾಲದಲ್ಲಿ ಹೊಟ್ಟೆಯನ್ನ ನೀಗಿಸಬಹುದು ಹೊರತು ಸಮಸ್ಯೆಯನ್ನ, ಹಸಿವನ್ನ, ಆದ್ರೆ ಅದು ಶಾಶ್ವತವಾದ ಉತ್ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಮತ್ತೊಂದ್ ಅಂಗಡಿಗೆ ಹೋದ, ಅಲ್ಲೂ ಹಾಗೆ ಅಂದ್ರು. ಮತ್ತೊಂದ್ ಅಂಗಡಿಗೆ ಹೋದ, ತುಂಬಾ ದೊಡ್ಡ ಅಂಗಡಿ, ಇದು ಎಲ್ಲಿಯೂ ಇಲ್ಲ ರೀ, ಇಂತ ಸಿಗುದ್ ಸಾಧ್ಯವೇ ಇಲ್ಲ ಅಂತಾನೆ. ಕೊನೆಗೆ ಅವನಿಗೆ ಏನ್ ಯೋಚನೆ ಬರುತ್ತೆ, ಬರ್ಕೊಟ್ಟವರನ್ನೇ ಹೋಗಿ ಕೇಳೋಣ ಅಂತ ಸೀದಾ ಬರೆದು ಕೊಟ್ಟವನನ್ನೇ ಕೇಳ್ತಾರೆ. ಕೇಳಿದಾಗ ಒಂದೋ ಅವನೇ ದಾರಿ ತೋರಿಸ್ತಾನೆ, ಇಲ್ಲ ಅವನತ್ರನೇ ಇದ್ದದ್ರಲ್ಲಿ ಒಂದು ತೆಗೆದು ಕೊಡ್ತಾನೆ.
ಅದು ಇಲ್ಲ ಅಂದ್ರೆ ಇದಕ್ಕೆ ಸಬ್ಸ್ಟಿಟ್ಯೂಟ್ ಏನು ಹೇಳಬಹುದು? ತುಂಬಾ ಅನುಕೂಲಕರವಾಗಿ, ಆರೋಗ್ಯಕ್ಕೆ ಹಾಳುವಾಗಲ್ಲ, ಹೊರೆಯೂ ಆಗಲ್ಲ, ರೋಗದ ಆ ದುಸ್ಥಿತಿಯನ್ನ ಪರಿಹಾರ ಮಾಡಿಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಇನ್ನೊಂದು ಮಾತ್ರೆಯನ್ನ ಅವನು ಬರ್ಕೊಡ್ತಾನೆ. ಈಗ ಜನರಲ್ ಮಾರ್ಕೆಟ್ ಅಲ್ಲಿ ಇರುವಂತದ್ದು. ಇಲ್ಲಿ ಮಾತ್ರೆ ಅಂದ್ರೆ ಜ್ಞಾನ, ಜ್ಞಾನದ ಮಾತ್ರೆ. ಜ್ಞಾನದ ಮಾತ್ರೆಯನ್ನ ವೈದ್ಯೋ ನಾರಾಯಣೋ ಹರಿಹಿ ಬರೆದು ಕೊಟ್ಟಿದ್ದಾನೆ. ನಾವದನ್ನು ತಗೊಂಡು ಹೋಗಿ ಎಲ್ಲೆಲ್ಲೋ ಕೇಳ್ತಾ ಇದ್ದೇವೆ. ಅದನ್ನ ಸರಿಯಾಗಿ ಗೈಡ್ ಮಾಡುವಂತಹ, ಅಂದ್ರೆ ಒಂದು ಕಂಪೌಂಡರ್ ಈಗ ಮಾಡಿ ಅಲ್ಲೋಗಿ ಅಲ್ಲಿ ಸಿಗುತ್ತೆ, ಇಲ್ಲೋಗಿ ಇಲ್ಲಿ ಸಿಗುತ್ತೆ ಅಂತ ಹೇಳಿದ. ಡಾಕ್ಟರ್ ಬರ್ಕೊಟ್ಟಿದ್ದಾನೆ, ಡಾಕ್ಟರ್ ವೈದ್ಯ. ಈಗ ಕಂಪೌಂಡರ್ ಅವನ ಅಸಿಸ್ಟೆಂಟ್ ಪ್ರಾಣದೇವ. ಎಲ್ಲೆಲ್ಲೋ ಹೋಗಿ ಕೇಳಿದ್ರು, ಅವನು ಆಗಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ವಾಪಸ್ ಕಂಪೌಂಡರ್ ಹತ್ರನೇ ಬಂದು ಕೇಳ್ತಾನೆ, ಪ್ರಾಣದೇವನ ಹತ್ರ ಕೇಳ್ತಾನೆ, ಇದಕ್ಕೆ ಸಬ್ಸ್ಟಿಟ್ಯೂಟ್ ಆಗುತ್ತಾ? ಇಲ್ಲ ಇಲ್ಲ, ಹಾಗೆಲ್ಲ ಆಗುದಿಲ್ಲ, ನಾನೇ ಕೊಡ್ತೇನೆ ಅಂತ ತೆಗೆದು ಕೊಡ್ತಾನೆ. ಅಥವಾ ಇನ್ನೆಲ್ಲಿಂದ ಆದ್ರೂ ತರಿಸಿ ಆದ್ರೂ ಕೊಡ್ತಾನೆ. ನಾವು ಹೇಗೆ ಮಾತ್ರೆಯನ್ನ ಅವನೇ ಯಾವ್ದಾದ್ರೂ ಚೇಂಜ್ ಮಾಡಿ ಕೊಡ್ತಾನೆ ಎಂದಾಗ ಬೇಡ ಹೇಳಿದ್ವೋ, ಹಾಗೆ ಗುರುಗಳ ಬಾಯಿಯಿಂದಲೇ ಅದಕ್ಕೆ ಇನ್ನೊಂದು ಸಬ್ಸ್ಟಿಟ್ಯೂಟ್ ಯಾವುದು, ಅಥವಾ ಅದೇ ಗುಣಧರ್ಮವನ್ನು ಹೊಂದಿರುವ ಇನ್ನೊಂದು ಅಂಶವನ್ನು ಏನು ಬಳಸ್ಕೊಳ್ಬಹುದು, ಅಥವಾ ಅದರದ್ದೇ ಸರಿಯಾದ ಮಾರ್ಗವನ್ನ ನಾನೇ ಕೊಡ್ತೇನೆ ಅಂತ ಕೊಡುವಂತದ್ದಿರಬಹುದು. ಇದು ಶ್ರಾವಯಾಸ್ಮಾನ್, ನಮಗೆ ಸರಿಯಾದ ವಿಷಯವನ್ನ ಮಾತ್ರೆಯನ್ನ ಕಿವಿಗೆ ಕೊಡು. ನಮಗೆ ಯಾವ್ದ್ಯಾವ್ದೋ ಸತ್ಸಂಗ ಎಲ್ಲಿ ಆದ್ರೆ ಏನ್ರಿ, ಅಲ್ಲೂ ಸತ್ಸಂಗ ಮಾಡ್ತಾರೆ. ಹೋದ ಕೂತ ಚಿಂತನೆ ಎಲ್ಲ ಅವ್ಯವಸ್ಥೆ, ನೂರಾರು ತರದ ತಪ್ಪು ಚಿಂತನೆಗಳು, ಕತ್ತಲೆಯನ್ನು ಧ್ಯಾನ ಮಾಡಿ ಅಂತ ಹೇಳಿಕೊಟ್ರು. ಇವನು ಮೊದಲೇ ಕತ್ತಲೆಯಲ್ಲಿ ಕೊಂಪೆಯಲ್ಲೇ ಕೊಳತು ನಾರಿ ಸೋರಿ ಹೋಗ್ಬಿಟ್ಟಿದ್ದಾನೆ. ಇವನು ಪರವಾಗಿಲ್ಲ ಯಾವ್ದಾದ್ರೂ ಆಗತ್ತೆ ಅಂತ ಹೇಳಿದ್ದಾರೆ, ಅದು ರೋಗ ಉಲ್ಬಣ ಆಗಿ, ಮನಸ್ಸು ಹಾಳಾಗಿ, ದೇಹ ವೀಕ್ ಆಗಿ, ಕೊನೆಗೆ ಯಾರಿಗೂ ಯಾಕಪ್ಪ ಇವನಿದ್ದಾನೆ ಅಂತ ಸಾಕಾಗಿ ಒಂದ್ ರೀತಿ ಜೀವನವೇ ದುರ್ಭರವಾಗಿ ಕಳೆದು ಹೋಗುತ್ತೆ. ಪ್ರಪಂಚದಲ್ಲಿ ಎಲ್ಲವೂ ಸರಿ ಇದೆ, ಎಲ್ಲೆಲ್ಲಿ ಜೋಡಿಸ್ಬೇಕು ಅನ್ನೋದು ಸರಿಯಾಗಿ ಗೊತ್ತಾದ್ರೆ ಮಾತ್ರ ಎಂಜಾಯ್ ಮಾಡಬಹುದು. ಇಲ್ಲ ಅಂದ್ರೆ ಪ್ರತಿ ಹಂತದಲ್ಲೂ ನಾವು ಇನ್ನೊಬ್ಬರನ್ನ ದೂರ್ತಾನೆ ಕೂತಿರ್ತೇವೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇನ್ನೊಂದು ಸರಿ ಇಲ್ಲ, ಮತ್ತೊಂದು ಸರಿ ಇಲ್ಲ. ನಮ್ಮ ನೋಡುವ ದೃಷ್ಟಿಯನ್ನ ಭಗವಂತ ಐಸೈಟ್ ಅನ್ನ ಸರಿ ಮಾಡಿ ಕೊಡ್ತಾನವನು. ಅದಕ್ಕೆ ಸರಿಯಾಗಿ ನಮ್ಮ ಕಣ್ಣನ್ನ ಅವನಿಗೆ ಒಪ್ಪಿಸಿ ಅದನ್ನ ಸರಿ ಮಾಡಿಸ್ಕೊಂಡ್ಬಿಟ್ರೆ ಜೀವನದಲ್ಲಿ ಎಲ್ಲವೂ ಪಕ್ಕ ವ್ಯವಸ್ಥಿತವಾಗಿ ಇದೆ. ನಮ್ಗೆ ಅಕ್ಕಪಕ್ಕ ಇರೋದ್ರಿಂದ, ನಾವು ಆಚೆ ಈಚೆ ಮಾಡ್ಕೊಂಡಿದ್ರಿಂದ ಅದು ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಾ ಇರುವುದಿಲ್ಲ. ಹಾಗೆ ಗುರುಗಳ ಹತ್ರ ಕೇಳಿಕೊಳ್ಳುವ ಪ್ರಾರ್ಥನೆ, ನಮ್ಗೆ ನೀವು ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದೀರಿ, ಅದಕ್ಕೆ ಸರಿಯಾದ ಗೈಡೆನ್ಸ್ ಬೇಕು. ಯಾವುದನ್ನ ತಿಳ್ಕೊಂಡ್ರೆ ನಮ್ಮ ಬದುಕಿನಲ್ಲಿ ಬೆಳಕು ಅನ್ನೋದು ಹರಿಯತ್ತೆ ಅನ್ನೋದರ ಪರಿಚಯ ಬೇಕು, ಅದನ್ನು ಮಾಡಿಕೊಡಿ ಅಂತ ಅತ್ಯಂತ ಸುಂದರವಾಗಿ ಈ ಪದ್ಯದಲ್ಲಿ ಕೇಳಿದ್ದಾರೆ. ಮತ್ತೆ ನಾಳೆ ಅದರ ಮುಂದಿನ ಚಿಂತನೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.